ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬ್ರೇಕ್ಫಾಸ್ಟ್ ಚಪಾತಿ ಆ್ಯಂಡ್ ಆಲೂಗಡ್ಡೆ ಪಲ್ಯ. ನೋಡಿ, ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಇಲ್ಲಿದೆ. ಬಾಣಲಿಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ನಂತರ ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ. ಜೀರಿಗೆ ಹಾಕಿದ ಮೇಲೆ ಒಂಚೂರು ಕಡಲೆಬೇಳೆ, ಉದ್ದಿನಬೇಳೆ. ಇದು ಆಲ್ಮೋಸ್ಟ್ ಎಲ್ಲ ಒಗ್ಗರಣೆಯಲ್ಲೂ ಬರುತ್ತೆ. ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮೆಟೊ ಇಷ್ಟು ಹಾಕಿ ಒಗ್ಗರಣೆಗೆ ಬಾಡಿಸ್ಬೇಕು. ಒಂದು 2 ನಿಮಿಷ ಬಾಡಿಸ್ಕೊತೀನಿ. 2 ನಿಮಿಷ ಬಾಡಿಸ್ಕೊತೀನಿ ನೋಡಿ. ಈಗ ಇದಕ್ಕೆ ಚೂರು ಅರಿಶಿನ ಮತ್ತು ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಹಾಕೊಳ್ಳಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಸಾಲ್ಟ್ ಕಡಿಮೆ. ನೀವು ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ. ಈಗ ಮ್ಯಾಶ್ ಪೊಟ್ಯಾಟೊ ಮತ್ತು ಕೊತ್ತಂಬರಿ ಸೊಪ್ಪು, ಅದರಲ್ಲಿ ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಬಾಡಿಸಿ, ಚೆನ್ನಾಗಿ 2-3 ನಿಮಿಷ ಬಾಡಿಸಿದ ನಂತರ ಆಲೂಗಡ್ಡೆ ಪಲ್ಯ ರೆಡಿ ಆಗುತ್ತೆ ನೋಡಿ. ವಾವ್! ಈಗ ಚಪಾತಿ. ನಾನು ಚಪಾತಿಗೆ ಅರ್ಧ ಗೋಧಿ ಹಿಟ್ಟು, ಅರ್ಧ ಮೈದಾ ಹಿಟ್ಟು ಮಿಕ್ಸ್ ಮಾಡಿ ಮಾಡ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ ಚಪಾತಿ. ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಚಪಾತಿ ರೆಡಿ ಮಾಡಿ. ಚಪಾತಿ ಎಲ್ಲ ರೆಡಿ ಆಗುತ್ತೆ. ಚಪಾತಿ ಆ್ಯಕ್ಚುಲಿ ಪೂರಿ ಮಾಡಬೇಕು ಅಂದ್ಕೊಂಡಿದ್ದೆ. ನಮ್ಮ ಮನೇಲಿ ಆಯಿಲ್ ಐಟಮ್ ಕಡಿಮೆ, ಚಪಾತಿ ರೆಡಿ ಆಗ್ತಾಯಿದೆ. ಆಗಿದ ತಕ್ಷಣ ಬ್ರೇಕ್ಫಾಸ್ಟ್ ಬ್ಯಾಟಿಂಗ್. ಚಪಾತಿ ವಿತ್ ಆಲೂಗಡ್ಡೆ ಪಲ್ಯ ರೆಡಿ. ನೋಡಿ, ಆಲೂಗಡ್ಡೆ ಪಲ್ಯ ರೆಡಿ ಆಯಿತಾ? ಸೂಪರ್. ಟೇಸ್ಟ್ ಮಾಡೋಣ. ನೋಡಿ, ನಾನೇ ಮಾಡು, ನಾನೇ ತಿನ್ನು. ಸೂಪರ್. ಬಾಯ್ ಬಾಯ್.